ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರತರ್ದನಾಯ ನಮಃ. ಓಂ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ ತಾಸ್ಯ ಸೂದದೋಹಸಃ ಸೋಮಂ ಶ್ರೀಣಂತಿ ಪೃಷ್ಣಯಃ ಜನ್ಮನ್ ದೇವಾನಾಂ ವಿಷಃ. ಶ್ರೀ ಗುರುಭ್ಯೋ ನಮಃ. ಅಷ್ಟಾದಶೋತ್ತರ ತ್ರಿಶತತಮಃ ಭಾಗಃ 317ನೇ ಭಾಗಃ ಅನುಶಾಸನ ಪರ್ವಣಿ ಮಹಾಭಾರತಸ್ಯ. ಯಂ ಇಂದ್ರಶಬ್ದವಾಚ್ಯಂ ವೇದವ್ಯಾಸಂ ಸರ್ವೇಪಿ ಋಷಯಃ ಅಸ್ಮಾಕಂ ಹೃದಯಸ್ಯ ಧ್ವಾಂತಂ ಉಪೋರ್ಣುಹಿ ಸಂಸಾರ ಬಂಧನೆ ಬದ್ಧಾನ್ ಅಸ್ಮಾನ್ ಮುಮುಗ್ಧೆ ಇತಿ ನಾಧಮಾನಾಃ ಉಪಸೇದುಃ. ತೇನೈವ ಪಾದರಾಯಣೇನ ರಚಿತೆ ಮಹಾಭಾರತೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಇತಿ ಪ್ರೋಕ್ತೆ ಅನುಶಾಸನ ಪರ್ವಣಿ ಭಗವಂತಂ ಮಹಾವಿಷ್ಣುಂ ನೈಕವಿಧೈಃ ಗುಣವಾಚಕೈಃ ನಾಮಭಿಃ ಸ್ತುವತಾಂ ಶಬ್ದಾನಾಂ ಯಃ ಸಂಗ್ರಹರೂಪಃ ವಿಷ್ಣುಸಹಸ್ರನಾಮ ಸ್ತೋತ್ರ ಭಾಗಃ ತತ್ರ ಅಯಂ ಏಕಷಷ್ಟ್ಯುತ್ತರ 61ನೇಯ ಪ್ರತರ್ದನಃ ಇತಿ ನಾಮಭಾಗಃ. ತಸ್ಯೈವ ಚ ವ್ಯಾಖ್ಯಾನಂ ಕುರ್ವಂತಿ ಬೃಹತಿ 27ತಮೀ ಬೃಹತಿ 57ನೇಯ ಬೃಹತಿ ಮಂತ್ರೋಪಿ ಇದಮಿದಾನೀಂ ವ್ಯಾಖ್ಯಾಸ್ಯತೆ. ಪ್ರತರ್ದನ ಎಂಬ ಶಬ್ದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನಾವೀಗ ಮೊದಲು ನೋಡೋಣ. ಸಾಮಾನ್ಯವಾಗಿ ಹೆಚ್ಚು ಪ್ರಸಿದ್ಧವೇ ಆಗಿರುವಂತಹ ಒಂದು ಅರ್ಥ ಇದೆ. ಈ ಪ್ರತರ್ದನ ಅಂದ್ರೆ ಶತ್ರುಗಳನ್ನ ಸಂಹರಿಸುವವನು ಅಂತ ಅದರ ಅರ್ಥ. ಮತ್ತೆ ಪ್ರಳಯ ಕಾಲದಲ್ಲಿ ಈ ಜಗತ್ತೆಲ್ಲವನ್ನು ನುಂಗಿ ಹಾಕುವವನು. ಸಂಸಾರ ಸಾಗರದಿಂದ ನಮ್ಮನ್ನ ದಾಟಿಸುವವನು ಅವನೇ ಆಗಿದ್ದಾನೆ ಪ್ರತರಣ. ಮತ್ತೆ ಮುಕ್ತಿಯಲ್ಲಿ ಎಲ್ಲ ತರದ ಅಭೀಷ್ಟಗಳನ್ನು ನಮಗೆ ಕೊಡುವವನು ಅವನೇ ಆಗಿದ್ದಾನೆ. ನಮ್ಮನ್ನ ಯಾವ ಕಾಲದಲ್ಲೂ ಕೂಡ ಮುನ್ನಡೆಸುವಂಥವನು ಕೂಡ ಅವನೇ ಆಗಿದ್ದಾನೆ. ತರ್ದ ಅಂದ್ರೆ ಕೊಡುವುದು ಅಂತನೂ ಅರ್ಥ ಇದೆ. ಆದ್ದರಿಂದ ನಮ್ಮೆಲ್ಲ ಅಪೇಕ್ಷೆಗಳನ್ನ ಈಡೇರಿಸುವಂಥವನು, ಸಂಪತ್ತನ್ನು ನಮಗೆ ಕೊಡುವಂಥವನು. ಈ ಎಲ್ಲ ಕಾರಣಗಳಿಂದಾಗಿ ಅವನನ್ನ ಪ್ರತರ್ದನ ಅಂತ ವರ್ಣಿಸ್ತಾರೆ. ಈಗ ಈ ಬೃಹತಿ ಮಂತ್ರಕ್ಕೂ ಮತ್ತು ಆ ನಾಮಕ್ಕೂ ಇರುವಂತಹ ಸಂಬಂಧ, ಆ ಬೃಹತಿ ಮಂತ್ರದ ವ್ಯಾಖ್ಯಾನ ಇತ್ಯಾದಿಗಳನ್ನು ನೋಡೋಣ. ಈ ಮಂತ್ರವು ಕೂಡ ಆಚಾರ್ಯರು ಋಗ್ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡಿದಂತಹ ಒಂದು ಮಂತ್ರ 1ನೇ ಅಧ್ಯಾಯದಲ್ಲಿ. ಅಸ್ಮಾಕಮಸ್ತು ಕೇವಲಃ ಜನೇಭ್ಯಃ ಇಂದ್ರಂ ವೋ ವಿಶ್ವತಸ್ಪರಿ ಹವಾಮಹೇ ಜನೇಭ್ಯಃ ಅಸ್ಮಾಕಮಸ್ತು ಕೇವಲಃ ಅಂತ ಇದು 10ನೇ ಮಂತ್ರ.
ಅಷ್ಟಕ ಕ್ರಮದಲ್ಲಿ 1 1 14, ಮಂಡಲ ಕ್ರಮದಲ್ಲಿ 1 2 7. ಅಲ್ಲಿರುವಂತಹ ಈ 10ನೇ ಮಂತ್ರದ ಆ ಜನೇಭ್ಯ ಅಸ್ಮಾಕಮಸ್ತು ಕೇವಲ ಅನ್ನೋದನ್ನ, ಮತ್ತೆ ಈ ಹಿಂದೆ ಏನು ಬಂದಿದೆಯಲ್ಲ, ತಾ ಅಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಜನ್ಮನ್ ದೇವಾನಾಂ ವಿಷಃ ಅನ್ನುವಂಥ ಮಂತ್ರ. ಇದು ಕರ್ಮ ನಿರ್ಣಯದಲ್ಲಿ ಆಚಾರ್ಯರು ವ್ಯಾಖ್ಯಾನಿಸಿದ್ದು. ಅದಿಷ್ಟನ್ನು ಪೋಣಿಸಿ ಈ 57ನೇ ಬೃಹತಿ ಮಂತ್ರವನ್ನ ತಯಾರಿಸಿದ್ದಾರೆ. ಜನೇಭ್ಯ ಎಲ್ಲ ಜನರಿಗಾಗಿ, ಅಸ್ಮಾಕಮಸ್ತು ಕೇವಲ, ಕೇವಲ ಅಂದ್ರೆ ಸರ್ವೋತ್ತಮ, ಸರ್ವೋತ್ತಮನಾದಂತಹ ಈ ಭಗವಂತನನ್ನ ನಾವಿಲ್ಲಿ ನಮಗೆ ಇಷ್ಟಾರ್ಥದಾಯಕನಾಗು ಬಾ ಅಂತ ಕರಿತಾ ಇದ್ದೇವೆ ಅಂತ ಆ ಭಾಗದ ಅರ್ಥ. ಇದಕ್ಕೆ ಈ ತಾಸ್ಯ ಸೂದದೋಹ ಸಹ ಸೋಮಂ ಶ್ರೀಣಂತಿ ಪ್ರಶ್ನಯ ಇತ್ಯಾದಿ ಭಾಗಗಳೇನಿವೆ, ಅದಕ್ಕೆ ವ್ಯಾಖ್ಯಾನ ಈ ಹಿಂದೆ ನಾವು 1-2 ಬಾರಿ ನೋಡಿದ್ದೇ ಆಗಿದೆ. ಆದ್ರಿಂದ ಈ ಜನೇಭ್ಯ ಅಸ್ಮಾಕಮಸ್ತು ಕೇವಲ ಅನ್ನುವ ಭಾಗ ಏನಿದೆ, ಅದರ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿದ್ರೆ ಆಯ್ತು. ಇದಕ್ಕೆ ರಘುನಾಥ ತೀರ್ಥರು, ಭಗವಂತಾಚಾರ್ಯರು ಇವರೆಲ್ಲ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ನೋಡೋಣ. ಹವಾಮಹೆ ಅಂತ ಹಿಂದಿನ ಮಂತ್ರದಲ್ಲಿ ಬಂದಿದೆ, ಅವನನ್ನು ನಾವಿಲ್ಲಿ ಕರೀತೇವೆ ಅಂತ. ನಮ್ಮ ಕರೆಗೆ ಹೋಗೊಟ್ಟು ಅವನಿಲ್ಲಿ ಬಂದ ಮೇಲೆ ಮುಂದೆ ಅವನು ನಮಗೇನ್ ಮಾಡಬೇಕಾಗಿದೆ ಅದನ್ನ ಇಲ್ಲಿ ವರ್ಣಿಸ್ತಾರೆ. ಈಗ ಜನೇಭ್ಯ ಜನಾನಾಂ ಯುಷ್ಮಾಕಂ, ನಿಮಗೆಲ್ಲರಿಗೂ ಮತ್ತು ನಮಗೂ ಕೂಡ, ಕೇವಲ ಎಲ್ಲಾ ದೇಶ ಕಾಲದಲ್ಲೂ ಒಂದೇ ರೂಪದಿಂದ ಇರುವಂತಹ ಆ ಭಗವಂತ ಹಾಗೆ ಇಲ್ಲಿ ಏಕರೂಪೇಣೇವ ಸ್ಥಿತೋಸ್ತು. ಒಮ್ಮೆ ದರ್ಶನ ಕೊಡುವುದು, ಮತ್ತೊಮ್ಮೆ ಕಣ್ಮರೆ ಆಗುವುದು, ಹೀಗೆಲ್ಲ ಅವನು ಮಾಡೋದು ಬೇಡ. ಯಾವತ್ತೂ ನಮಗೂ ಆತ ಇಷ್ಟಾರ್ಥದಾಯಕನಾಗಿರ್ಲಿ. ಹಿಂದಿನ ಆ ಸೋಮಂ ಶ್ರೀಣಂತಿ ಪ್ರಶ್ನೆಯ ಇದೆಲ್ಲ ಹಿಂದಿನಂತೆ ಬಂದಿದೆ. ತರ್ದ ಗತವು ಅಂತ ಧಾತು ಇದೆ. ಇಷ್ಟಂ ಭಕ್ತಾನ್ ತರ್ದಯತಿ ಪ್ರಾಪಯತಿ, ಭಕ್ತರಿಗೆ ಇಷ್ಟವನ್ನ ತರ್ದಯತಿ ಅಂದ್ರೆ ಕೊಡುತ್ತಾನೆ ಅಂತ ಅರ್ಥ. ಆ ಕೊಡುತ್ತಾನೆ ಅಂತ ಹೀಗೆ ಅರ್ಥ ಅದರಿಂದ ಪ್ರಾಪ್ತ ಆಗ್ತದೆ. ಹಾಗಾಗಿ ಪ್ರತರ್ಧನ ಅಂದ್ರೆ ಇಷ್ಟಾರ್ಥವನ್ನು ಕೊಡುವಂಥವನು. ಅಸ್ಮಾಕಂ ಅಸ್ತು ಕೇವಲ ಅಂತ ಏನು ಮಂತ್ರ ಇದೆಯಲ್ಲ, ಅಲ್ಲಿಯೂ ಅಸ್ಮಾಕಂ ಅಸ್ತು, ಅವನು ನಮಗೆ ಇಷ್ಟಪ್ರದನಾಗಲಿ, ಅವನು ನಮಗಿರಲಿ. ಅಸ್ಮಾಕಂ ನಮಗೆ ಅವನು ಇರಲಿ, ಅಸ್ತು ಅಂದ್ರೆ ಇರಲಿ, ನಮ್ಮ ಪಾಲಿಗೆ ಅವನು ಇರುವುದು ಅಂದ್ರೆ ಇಷ್ಟಾರ್ಥದಾಯಕನಾಗಿರುವುದು ಅಂತ ಅರ್ಥ. ಕೇವಲ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅದರ ಅರ್ಥಗಳನ್ನೆಲ್ಲ ಮುಂದೆ ನೋಡೋಣ. ನಹ ಸರ್ವೇಷಾಂ ಅಸ್ತು, ಅವನು ನಮ್ಮ ಪಾಲಿಗೆ ಇರಲಿ ಅಂದ್ರೆ ಇಷ್ಟದನಾಗಿರಲಿ ಅಂತ ಅರ್ಥ. ಹಾಗೆ ಅದರ ಅಧ್ಯಾಹಾರ ಮಾಡ್ಕೋಬೇಕು, ಭಗವಂತಾಚಾರ್ಯರು ಅದನ್ನು ತಿಳಿಸುವಂತೆ. ಇದಿಷ್ಟು ಬೃಹತಿ ಸಹಸ್ರಕ್ಕೆ ಅವರಿಬ್ಬರು ಮಾಡಿದಂತಹ ವ್ಯಾಖ್ಯಾನಗಳಾದವು. ಒಟ್ಟಾರೆ ಮಂತ್ರದ ಅನ್ವಯಾರ್ಥ ಮತ್ತು ಭಾವಾರ್ಥಗಳನ್ನು ಈ ಮುಂದಿನಂತೆ ನೋಡೋಣ. ಸಹ ಅಂತ ಅಧ್ಯಾಹಾರ ಮಾಡ್ಕೊಳ್ಳೋಣ. ಸಹ ಆ ಭಗವಂತ, ಜನೇಭ್ಯ ಎಲ್ಲ ಜನರಿಗಾಗಿ, ಅಸ್ಮಾಕಂ ಚ ನಮಗೂ ಕೂಡ, ಕೇವಲ ಅಂದ್ರೆ ಇಷ್ಟಾರ್ಥದಾಯಕ. ಕೇವಲ ಎಂಬ ಶಬ್ದಕ್ಕೆ ಇಷ್ಟಾರ್ಥದಾಯಕ ಅಂತ ಅರ್ಥ ಮಾಡ್ಕೊಳ್ಬಹುದು. ಅದನ್ನ ನಾನು ಅಭಿಪ್ರಾಯ ಪಡುವಂತೆ ಮುಂದೆ ಅದ್ರ ಬಗ್ಗೆ ಹೇಳ್ತೇನೆ. ನಮಗೆಲ್ಲರಿಗೂ ಅವನು ಇಷ್ಟಾರ್ಥದಾಯಕನಾಗಲಿ, ಅಥವಾ ಈ ಹಿಂದಿನ ಎಲ್ಲ ವ್ಯಾಖ್ಯಾನಕಾರರು ಮಾಡಿದಂತೆ ಕೇವಲ ಅಂದ್ರೆ ಸರ್ವೋತ್ತಮ ಅಂತ ಅರ್ಥ, ಇಷ್ಟಾರ್ಥದಾಯಕ ಅಂತ ಅರ್ಥ ಅಲ್ಲ. ಸರ್ವೋತ್ತಮನಾದ ಆ ಭಗವಂತ ಅಸ್ಮಾಕಂ ವಸ್ತು, ಅವನು ನಮಗೆ ಇಷ್ಟಾರ್ಥದಾಯಕನಾಗಿರ್ಲಿ ಅಂತನೂ ಅದಕ್ಕೆ ಅನ್ವಯ ಮಾಡ್ಕೋಬಹುದು. ಹಾಗಾಗಿ ಒಟ್ಟಾರೆ ತಾತ್ಪರ್ಯ ಈ ಮುಂದಿನಂತೆ. ತಾಹ ಪೃಷ್ಣಯ ಆ ವೇದವಾಕ್ಯಗಳು. ಪೃಷ್ಟಿ ಅಂದ್ರೆ ವೇದವಾಕ್ಯ ಅಂತ ಯಾಕೆ ಅರ್ಥ ಅದೆಲ್ಲ ಹಿಂದೆ ಬಂದಿದೆ, 2 ಸರಿ ನಾವು ಅದನ್ನು ನೋಡಿದ್ದೇವೆ. ಪೃಷ್ಣಯ ಅಂದ್ರೆ ಶ್ರುತಯ, ವಿಷಃ ಅಂದ್ರೆ ಪ್ರಜೆಗಳು, ಜ್ಞಾನಿಗಳಾದ ಪ್ರಜೆಗಳು. ದೇವಾನಾಂ ಜನ್ಮನ್, ದೇವಾನಾಂ ಜನ್ಮನಿ ಯಜ್ಞೆ, ದೇವತೆಗಳ
ಜನ್ಮಸ್ಥಾನವಾದ ಯಜ್ಞದಲ್ಲಿ ದೇವತೆಗಳು ಯಜ್ಞದಲ್ಲಿ ಪ್ರಾದುರ್ಭೂತರಾಗಿ ನಮ್ಮ ಆಹುತಿಯನ್ನು ಸ್ವೀಕಾರ ಮಾಡ್ತಾರೆ. ಅಸ್ಯ ಸೂದದೋಹ ಸಹ, ಸೂದ ಅಂದ್ರೆ ಜ್ಞಾನ ಮತ್ತು ಕರ್ಮ, ಅದನ್ನು ನಮಗೆ ಕರೆಯುವ ಕರ್ಮಜ್ಞಾನದಾಯಕನಾದ ಈ ಭಗವಂತನಿಗಾಗಿ, ಅಂದ್ರೆ ಭಗವಂತನ ಕುರಿತಾಗಿ, ಸೋಮಂ ಭಕ್ತಿಪೂರ್ಣಂ ಮನಃ ಕ್ಷೀಣಂತಿ ಸಂಬಂಧಯಂತಿ. ಯಜ್ಞ ವಿಸ್ತೃತವಾಗಿ ನಡೆದ ಯಜ್ಞದಲ್ಲಿ ಅನೇಕ ಜನ ಜ್ಞಾನಿಗಳಾದ ಪುರೋಹಿತರಿದ್ದಾರೆ. ನಮ್ಮಂತಹ ಸಾಮಾನ್ಯರು ಅಲ್ಲಿ ಕೂತಿದ್ದೇವೆ. ಅಲ್ಲಿ ಕೇಳಿ ಬರುವಂತಹ ವೇದವಾಕ್ಯಗಳು ಮತ್ತೆ ಆ ಪುರೋಹಿತರು ಅವರೆಲ್ಲ ಆ ವೇದವಾಕ್ಯಗಳನ್ನು ಉಚ್ಚರಿಸ್ತಾ ಏನು ಹೋಮ ಮಾಡ್ತಾ ಇದ್ದಾರೆ, ಅದು ನಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ಪ್ರಚೋದಿಸಲಿ ಅಂತ ಅದರ ತಾತ್ಪರ್ಯ. ಭಾವಾರ್ಥ ಹೀಗೆ: ಆ ಭಗವಂತ ನಮಗೆ ಮತ್ತು ಜನರಿಗೆಲ್ಲರಿಗೂ ಕೂಡ ಇಷ್ಟಾರ್ಥದಾಯಕನಾಗಲಿ. ವೇದವಾಕ್ಯಗಳು ಮತ್ತು ಜ್ಞಾನಿಗಳು ಏನು ಸೇರಿ ಯಜ್ಞವನ್ನು ನಡೆಸ್ತಾ ಇದ್ದಾರೆ, ಆ ಯಜ್ಞದಲ್ಲಿ ನಮ್ಮ ಮನಸ್ಸಿನಲ್ಲಿ ಜ್ಞಾನ ಕರ್ಮದಾಯಕನಾದ ಈತನ ಭಕ್ತಿಯನ್ನು ಅವರು ಪ್ರಚೋದಿಸ್ತಾರೆ. ನಾವು ಅದನ್ನು ಕೇಳ್ತಾ ಕೂತಿದ್ದೇವೆ, ನಾವೆಲ್ಲ ಭಕ್ತಿ ಭಾವ ಪೂರ್ಣರಾಗ್ತೇವೆ ಅಂತ ಅದರ ತಾತ್ಪರ್ಯ. ಕೇವಲ ಅಂತ ಶಬ್ದ ಬಂತಲ್ಲ, ಕೇವಲ ಅಂದ್ರೆ ಏನೇನು ಅರ್ಥಗಳಿದೆ? ಕೇವಲ ಎಂಬ ಶಬ್ದಕ್ಕೆ ಅಸದೃಶ ಅಂತ ಒಂದು ಅರ್ಥ ಇದೆ. ಭಾಗವತ ತಾತ್ಪರ್ಯದಲ್ಲಿ ಅದು ಬಂದಿದೆ. ಇವನಂಥವ್ರು ಮತ್ತಾರೂ ಕೂಡ ಇಲ್ಲ ಅಂತ ಅರ್ಥ ಆ ಕೇವಲ ಎಂಬ ಶಬ್ದಕ್ಕೆ. ಇಂಥವನು ಇವನೊಬ್ಬನೇ, ಇವನನ್ನು ಬಿಟ್ರೆ ಮತ್ತಾರೂ ಕೂಡ ಇಲ್ಲ. ಕೇವಲಂ ಅಂದ್ರೆ ಸ್ವತಂತ್ರಂ ಅಂತನೂ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಬಂದಿದೆ. ಕೇವಲಂ ನಿಷ್ಕ್ರಿಯಂ ಬ್ರಹ್ಮ ಅಂತ ಗೀತಾ ತಾತ್ಪರ್ಯದಲ್ಲಿ, ಗೀತಾ ಭಾಷ್ಯದಲ್ಲಿ ಒಂದ್ ಕಡೆ 18ನೇ ಅಧ್ಯಾಯದಲ್ಲಿ ಬಂದಿದೆ. ಕೇವಲಂ ಅನ್ನುವುದಕ್ಕೆ ಅನೇಕ ಅರ್ಥಗಳನ್ನೇ ಸರ್ವಮೂಲದಲ್ಲಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮೇಶಾನಾದಿಭಿರ್ಯದೇವೈಃ ಯತ್ಪ್ರಾಪ್ತುಂ ನೈವ ಶಕ್ಯತೆ ತದ್ಯತ್ ಸ್ವಭಾವಃ ಕೈವಲ್ಯಂ ಸಭವಾನ್ ಕೇವಲೋ ಹರೇ ಅಂತ ತತ್ವೋದ್ಯೋತ ವಿಷ್ಣು ತತ್ವ ನಿರ್ಣಯ ಅಲ್ಲೆಲ್ಲ ಬರುವಂತಹ ಒಂದು ಉಲ್ಲೇಖ ಇದೆ. ಬ್ರಹ್ಮಾದಿ ದೇವತೆಗಳಿಗೂ ಯಾವ ಭಗವಂತನ ಮಹಿಮೆಯನ್ನ ಪಡೀಲಿಕ್ಕೆ ಸಾಧ್ಯ ಇಲ್ವೋ ಅಂಥ ಭಗವಂತನನ್ನ ಕೇವಲ ಅಂತ ವರ್ಣಿಸ್ತಾರೆ. ಸ್ವಭಾವ, ಅದು ಆತನ ಸ್ವಭಾವ, ಅದು ಆ ಮಹಿಮೆಯೇ ಆತನ ಸ್ವಭಾವ. ಅನನ್ಯ ಸದೃಶತ್ವಾಚ್ಯ ಕೇವಲೋಸೋ ಹರಿಸ್ಮೃತಃ ಅಂತ ತಂತ್ರಸಾರದಲ್ಲಿದೆ. ಕೇವಲ ಅಸದೃಶತ್ವತಃ ಅಂತ ಭಾಗವತ ತಾತ್ಪರ್ಯದಲ್ಲಿದೆ. ಕೇವಲಂ ತಾದೃಶಾಭಾವಾತ್ ಅಂತ ಬ್ರಹ್ಮತರ್ಕದಲ್ಲಿದೆ, ಅದು ಭಾಗವತ ತಾತ್ಪರ್ಯ. ಇವಿಷ್ಟು ಭಗವಂತನಂತೆ ಮತ್ತೊಬ್ಬರು ಯಾರೂ ಇಲ್ಲ ಅನ್ನೋದನ್ನ ತಿಳಿಸ್ತವೆ. ಕೇವಲಂ ಸ್ವತಂತ್ರಂ ಅನ್ನೋದು ಭಾಗವತ ತಾತ್ಪರ್ಯದಲ್ಲಿ ಬರುತ್ತದೆ ಮತ್ತೊಂದು ಕಡೆ. ಏಕಲಂ ಕೇವಲಂ ಚೇತಿ ಸ್ವತಂತ್ರಂ ಅಭಿಧೀಯತೆ ಸ್ವತಂತ್ರಸ್ತು ಹರಿಸ್ಸಾಕ್ಷಾತ್ ಪರಿಷ್ಕೃತ ಹಿರಣ್ಯವತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಮತ್ತೊಂದು ಕಡೆ. ಏಕಲ ಕೇವಲ ಇವೆರಡೂ ಶಬ್ದಕ್ಕೂ ಸ್ವತಂತ್ರ ಅಂತಾನೆ ಅರ್ಥ ಇದೆ. ಏನಂ ಕೇವಲ ಆತ್ಮಾನಂ ನಿಷ್ಕ್ರಿಯತ್ವಾತ್ ವದಂತಿ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳಿರುವಂತಹ ಒಂದು ಮಾತು. ನಿಷ್ಕ್ರಿಯನಾದ್ರಿಂದ ಈ ಭಗವಂತನನ್ನ ಕೇವಲ ಅಂತ ಹೇಳ್ತಾರೆ. ಇವಿಷ್ಟು ಕೇವಲ ಅನ್ನೋ ಶಬ್ದಕ್ಕೆ ಸರ್ವಮೂಲದಲ್ಲಿ ನಮಗೆ ಸಿಗುವಂತಹ ಅರ್ಥಗಳು. ಕೇವಲ ಎಂಬ ಶಬ್ದಕ್ಕೆ ಧಾತುಗಳ ಒಂದು ಜೋಡಣೆ ಮೂಲಕ ಏನು ಅರ್ಥವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಅದನ್ನ ಈ ಪ್ರತರ್ಧನೆ ಎಂಬ ಶಬ್ದಕ್ಕೆ ಹೇಗೆ ಜೋಡಿಸಿಕೊಂಡಿದ್ದೇನೆ ಅಂದ್ರೆ ಅದು ಈ ಮುಂದಿನಂತೆ ಇದೆ. ಕೇವರು ಸೇವನೆ ಅಥವಾ ಕೇವು ಸೇವನೆ ಅಂತ ಒಂದು ಧಾತು ಇದೆ. ಸೇವಿಸುವುದು ಅಂತ ಅರ್ಥ ಅದಕ್ಕೆ. ಕೇವಂತಿ, ಈಗ ಕೇವಂತೆ ಅಂತ ಆತ್ಮನೇಪದ ಇದೆ. ಪಾಣಿನಿ ಮಾಡಿದ ಆತ್ಮನೇಪದ ಮತ್ತು ಪರಸ್ಮೈಪದ ಅನ್ನೋ ವಿಭಾಗ ಅನೇಕ ಹಿರಿಯ ಜ್ಞಾನಿಗಳಿಗೂ ಸಮ್ಮತ ಇಲ್ಲ, ಅವ್ರ ಮಾರ್ಗದಲ್ಲಿ ಮುನ್ನಡೆಯುವಂತಹ ನಮ್ಮಂತವರಿಗೂ ಸಮ್ಮತ ಇಲ್ಲ. ಅದಕ್ಕಾಗಿ ಉದ್ದೇಶಪೂರ್ವಕವಾಗಿ ಕೇವಂತಿ ಅಂತ ಪರಸ್ಮೈಪದವಾಗಿ ಬರೆದಿದ್ದೇನೆ. ಕೇವಂತಿ ಇತಿ ಕೇವಾಹ, ಭಗವಂತನನ್ನು ಸೇವಿಸುವ ಭಕ್ತರು. ಅವರನ್ನು ಅಲತಿ, ಅಲಭೂಷಾಯಂ ಅಂತ ಧಾತು ಇದೆ. ಅಲಭೂಷಣ ಪರ್ಯಾಪ್ತಿ ವಾರಣೇಶು, ಅಲಧಾತುವಿಗೆ ಅಲಂಕರಿಸುವುದು ಮತ್ತೆ ವಾರಣ ತಡೆಯುವುದು, ಇಷ್ಟೆಲ್ಲ ಅರ್ಥಗಳಿವೆ. ತನ್ನನ್ನು ಭಜಿಸುವ ಭಕ್ತರನ್ನ ಜ್ಞಾನಭಕ್ತಿ ವೈರಾಗ್ಯ ಮುಕ್ತಿ ಸುಖಾದಿಗಳನ್ನು ಕೊಟ್ಟು ತಡೀತಾನೆ.
ಅದಕ್ಕೆ ಕೊಟ್ಟು ಅಲಂಕರಿಸ್ತಾನೆ ಅವರನ್ನು. ಆದ್ರಿಂದ ಅವನನ್ನ ಕೇವಲ ಅಂತ ವರ್ಣನೆ ಮಾಡ್ತಾರೆ. ಇದು ಕೇವಲ ಶಬ್ದಕ್ಕೆ ಅರ್ಥ ಆಯ್ತು, ಹೀಗೊಂದರ್ಥ. ಇನ್ನೊಂದು, ಕೇವಂತಿ ವಿಷಯಾನಿತಿ ಕೇವಾಹ, ವಿಷಯ ಪದಾರ್ಥಗಳನ್ನೇ ಸೇವನೆ ಮಾಡ್ತಾ ಲೌಕಿಕ ಭೋಗದಲ್ಲಿ ಮೈಮರೆತವರು ಕೇವರು. ಅವರನ್ನ ಅಲಯತಿ ಅಂದ್ರೆ ಅಲತಿ ಅಂದ್ರೆ ವಾರಯತಿ, ವಿಷಯ ಪದಾರ್ಥಗಳಲ್ಲೇ ಮಗ್ನನಾಗಿದ್ದಿ, ಹಾಗಾದ್ರೆ ಇಲ್ಲೇ ಸಂಸಾರದಲ್ಲೇ ಇರುವಂತ ಅವರಿಗೆ ಸದ್ಗತಿ ಕೊಡದಂತೆ ತಡಿತಾನೆ. ಹೀಗೆ ಅಲಧಾತುವಿಗೆ ಅಲಂಕರಿಸ್ತಾನೆ ಅಂತನೂ ಅರ್ಥ ಇದೆ, ತಡಿತಾನೆ ಅಂತನೂ ಅರ್ಥ ಇದೆ, ಪರಿಹರಿಸ್ತಾನೆ ಅಂತ ಅರ್ಥ ಇದೆ. ಭಕ್ತರ ಪಾಪಗಳನ್ನು ಪರಿಹರಿಸ್ತಾನೆ, ಎಲ್ಲಾ ಅರ್ಥಗಳನ್ನು ಇಟ್ಕೋಬಹುದು. ಆದ್ರಿಂದ ಕೇವಲ ಅಂದ್ರೆ ಅಭಕ್ತರನ್ನ ತಡಿತಾನೆ, ಭಕ್ತರನ್ನ ಉದ್ಧರಿಸ್ತಾನೆ, ಈ ಅರ್ಥಗಳು ಬರ್ತವೆ. ತರ್ದ ಅನ್ನೋದಕ್ಕೂ ಕೂಡ ಅದೇ ಅರ್ಥ ಬರ್ತದೆ. ಅದನ್ನ ರಘುನಾಥ ತೀರ್ಥರು ಹೇಳಿದ್ದಾರೆ. ತರ್ದ ಗತವು ಇಷ್ಟಂ ಭಕ್ತಾನ್ ಪ್ರತರ್ದಯತಿ ಅಂದ್ರೆ ಪ್ರಾಪಯತಿ. ಭಕ್ತರಿಗೆ ಇಷ್ಟಾರ್ಥಗಳನ್ನು ಕೊಡುವನಾದ್ರಿಂದ ಅವನಿಗೆ ಪ್ರತರ್ದನ ಅಂತ ಹೇಳ್ತಾರೆ. ಅದೇ ಅರ್ಥವನ್ನೇ ಈ ಕೇವಲ ಅನ್ನೋ ಶಬ್ದವೂ ಹೇಳ್ತದೆ. ಶ್ರುತಿಯಲ್ಲಿ ಬಂದ ಕೇವಲ ಶಬ್ದ ಬಹಳ ಪ್ರಸಿದ್ಧವಾದ್ದು ತರ್ದ ಹಿಂಸಾಯಾಮ್, ದುಷ್ಟ ಹಿಂಸಕ ಮತ್ತು ಪ್ರಳಯಕಾರಕ. ಹಿಂಸಕ ಅಂದ್ರೆ ವಾರಕ, ತಡೆಯುವವನು ಅಂತನೂ ಅರ್ಥ. ಹಾಗಾಗಿ ಕೇವಲ ಮತ್ತು ಪ್ರತರ್ತನ ಎಂಬ ಎರಡೂ ಶಬ್ದಗಳಿಗೂ ಕೂಡ ಸಮಾನವಾದ ಅರ್ಥ ಬಂದಂತಾಯಿತು. ದುಷ್ಟರನ್ನ ತಡೆಯುವವನು, ಅಭಕ್ತರನ್ನ ತಡೆಯುವವನು, ಭಕ್ತರನ್ನು ಎತ್ತಿ ಹಿಡಿಯುವವನು. ಇನ್ನೊಂದು ಸುಂದರವಾದಂತಹ ಅರ್ಥವನ್ನು ಗೋವಿಂದಾಚಾರ್ಯ ಹೇಳಿದ್ದಾರೆ, ಅದನ್ನು ಅಲ್ಲಿ ಹೇಳಿದ್ದೇನೆ. ಪ್ರಕೃಷ್ಟತರಣಃ ದಾತ ನೇತಾಚ, ನಮ್ಮನ್ನು ಸಂಸಾರದಿಂದ ದಾಟಿಸುವಂತಹ ಅತ್ಯಂತ ಶ್ರೇಷ್ಠವಾದ ತರಣ, ನೌಕೆ ಅಂತ ಈ ಭಗವಂತ. ಅದರಿಂದ ಈ ಭಗವಂತ ಪ್ರತರ್. ಅವನು ದ ಯಾಕಂದ್ರೆ ನಮ್ಮ ಇಷ್ಟಾರ್ಥಗಳನ್ನು ಕೊಡುವುದರಿಂದ, ಅವನು ನ ಯಾಕಂದ್ರೆ ಯಾವತ್ತೂ ನಮ್ಮನ್ನು ಮುನ್ನಡೆಸುವುದರಿಂದ. ಇದು ಪ್ರತರ್ಧನ ಎಂಬ ಶಬ್ದಕ್ಕೆ ಅರ್ಥ. ಅದು ಕೇವಲ ಎಂಬಲ್ಲಿಯೂ ಕೂಡ ಇದೇ ಅರ್ಥವೇ ದಾತ, ನೇತ ಇತ್ಯಾದಿ ಅರ್ಥಗಳು ಕಂಡು ಬರ್ತವೆ. ಹೀಗೆ ಆ ಪ್ರತರ್ಧನ ಎಂಬ ಶಬ್ದಕ್ಕೂ ಕೇವಲ ಎಂಬ ಶಬ್ದಕ್ಕೂ ಸಮಾನವಾದಂತಹ ಅರ್ಥವೊಂದು ಬಂದಂತಾಯಿತು. ತನ್ನನ್ನು ಭಜಿಸುವ ಭಕ್ತರನ್ನ ಈತ ಇಷ್ಟದಾನದಿಂದ, ಇಷ್ಟಾರ್ಥವನ್ನು ಕೊಡುವ ಮೂಲಕ ತೃಪ್ತರನ್ನಾಗಿ ಮಾಡುವುದರಿಂದ, ಮತ್ತೆ ವಿಷಯಾಸಕ್ತರಾದ ಕೇವರನ್ನ ಸದ್ಗತಿ ಪಡೆಯದಂತೆ ತಡೆಯುವುದರಿಂದ ಈತನಿಗೆ ಕೇವಲ ಅಂತಾರೆ. ಪ್ರತರ್ಧನ ಶಬ್ದವು ಇದೇ ಅರ್ಥವನ್ನೇ ಹೇಳ್ತದೆ. ಹೀಗೆ ವೇದ ಮಂತ್ರಕ್ಕೂ ಮತ್ತು ಆ ಪ್ರತರ್ಧನ ಎಂಬ ಶಬ್ದಕ್ಕೂ ಒಂದು ಸಂಬಂಧ ಹೊಂದಿತು. ಭಾಗವತ ತಾತ್ಪರ್ಯದಲ್ಲಿ ಬರುವಂತೆ ಅಪರಾಧಾತಿರೇಕೇಣ ನಾಣ್ಯಸ್ಯ ಅತಃ ಸಮೋಹರಿಹಿ, ಆ ದುರ್ಜನರು ಎಷ್ಟು ದೌರ್ಜನ್ಯವನ್ನ ಉದ್ದಟತನ ಮಾಡಿರ್ತಾರೆ ಅದಕ್ಕೆ ತಕ್ಕಂತೆ ಅವರನ್ನು ಶಿಕ್ಷಿಸ್ತಾನೆ ಹೊರತು ಬೇರೆ ಯಾವ ರೀತಿಯಿಂದಲೂ ಅವರನ್ನ ಶಿಕ್ಷಿಸುವುದಿಲ್ಲ. ಸಹ ರುದ್ರೇಣ ವಿಲಾಪಯತಿ ಸೋನುತ್ಪತ್ತಿರಳಯ ಏಕ ಏವ ಹರಿಹಿ ಪರಃ ಪರಾನಂದ ಅಂತ ಮಹೋಪನಿಷತ್ತು ಅಂತ ಒಂದು ಭಾಗ ಆ ಭಗವಂತನ ಮಹಿಮೆಯನ್ನ ವರ್ಣನೆ ಮಾಡ್ತದೆ. ಪ್ರಳಯವನ್ನು ಕೆಲವೊಂದು ಬಾರಿ ತಾನಾಗೆ ಮಾಡ್ತಾನೆ, ಕೆಲವೊಂದು ಬಾರಿ ರುದ್ರಾದಿಗಳ ಮೂಲಕ ಮಾಡಿಸ್ತಾನೆ. ಹೀಗೆ ರುದ್ರನ ಅಂತರ್ಯಾಮಿ ಆಗಿದ್ದು ಆ ಪ್ರಳಯದಿಂದ ಮಾಡಿಸ್ತಾನೆ ಅಂತ ಅದರ ತಾತ್ಪರ್ಯ ಪ್ರತರ್ಧನ ಅನ್ನೋದಕ್ಕೆ. ಮಯೈವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತ ಗೀತಾದಲ್ಲೂ ಕೂಡ ಇವರೆಲ್ಲರನ್ನೂ ಕೊಲ್ಲುವವನು ನಾನೇ ಇದ್ದೇನೆ, ನೀನು ಇದಕ್ಕೆ ನಿಮಿತ್ತ ಮಾತ್ರನಾಗಿದ್ದೆ ಅಂತ ಅರ್ಜುನನಿಗೆ ಅವನು ಸಮಾಧಾನ ಹೇಳಿದ್ದಾನೆ. ಕೊಲ್ಲಬೇಕು ಅಂತ ಬಯಸಿದ್ರೆ ಎಲ್ಲವನ್ನೂ ಕೊಲ್ಲಬಲ್ಲ. ಅಷ್ಟಾದಶಾಕ್ಷೌಹಿಣೀನಾಂ ತಾವದ್ಭಿರ್ ಮಾಯಯಾಜನೈಹಿ ಕೃತಂ ವ್ಯಾಪಾದನಂ ಯೇನ ತಸ್ಮೈ ವಿಶ್ವಾತ್ಮನೇ ನಮಃ ಅಂತ ಭಾಗವತ ಹೇಳ್ತದೆ. 18 ದಿವಸಗಳಲ್ಲಿ 18 ಅಕ್ಷೋಹಿಣಿಯನ್ನ ತರಿದು ಹಾಕಿದವನು. ಮತ್ತೆ ತನ್ನವರೇ ಆದಂತಹ ಯಾದವರನ್ನು ಕೂಡ ತಾನು ಅವತಾರ ಪರಿಸಮಾಪ್ತಿ ಮಾಡಿದ ಮೇಲೆ ಅವರಿಲ್ಲಿ ಬದುಕಿದುವುದು ಬೇಡ ಅಂತ ಆಲೋಚನೆ ಮಾಡಿ ಅವರನ್ನು ನಾಶ ಮಾಡುವಂಥವನು. ಇಂಥ ವಿಶಿಷ್ಟವಾದಂತಹ ನಾಶ ಕಾರ್ಯ ಆ ಭಗವಂತಂದು. ಲಕ್ಷಾಲಂಕಾರ ವರ್ಣನೆ ಮಾಡುವಂತೆ ಪ್ರಕರ್ಷೇಣ ಭೀಷಕತ್ವಾತ್ ಪ್ರತರ್ಧನ,
ಎಲ್ಲರನ್ನು ಕೂಡ ಭಯಪಡಿಸುವವನು. ಆ ಕಾರಣಕ್ಕಾಗಿ ಆತನಿಗೆ ಪ್ರತರ್ಧನ ಅಂತ ವರ್ಣನೆ ಮಾಡ್ತಾನೆ. ವರಾಹ, ನರಸಿಂಹ ಇತ್ಯಾದಿ ರೂಪಗಳಿಂದ ಆತ ಭಯಂಕರವಾದಂತಹ ರೂಪ ಇದ್ದವನು. ಶಾಂಕರ ಭಾಷ್ಯ ವರ್ಣನೆ ಮಾಡುವಂತೆ ಪ್ರಳಯ ಕಾಲದಲ್ಲಿ ಪ್ರಾಣಿಗಳನ್ನು ಹಿಂಸಿಸುವವನು. ಪರಾಶರ ಭಟ್ಟರು ಹೇಳುವಂತೆ ಅಲ್ಲಿಯೂ ಕೂಡ ಸರ್ವ ಸಂಹಾರಕ. ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಉಭೇ ಭವತ ಓದನಂ ಮೃತ್ಯುರ್ಯಸ್ಯೋಪಸೇಚನಂ ಕಯತ್ಥಾ ವೇದ ಎತ್ತಸಹ ಅಂತ ಕಠೋಪನಿಷತ್ತಿನ ಸುಪ್ರಸಿದ್ಧವಾದ ಮಾತನ್ನ ಪರಾಶರ ಭಟ್ಟರು ವ್ಯಾಖ್ಯಾನ ಮಾಡಿದ್ದಾರೆ. ಪ್ರಳಯ ಕಾಲದ ಭೋಜನದಲ್ಲಿ ಭಗವಂತನಿಗೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ, ಕ್ಷತ್ರವರ್ಣದ ಅಭಿಮಾನಿಯಾದ ಪ್ರಾಣ ಇವರಿಬ್ಬರೂ ಕೂಡ ಆತನಿಗೊಂದು ತುತ್ತು, ಉಭಯ ಭವತ ಓದನಂ ಮೃತ್ಯುರ್ಯಸ್ಯ ಉಪಸೇಚನಂ. ಮೃತ್ಯು ಅಂದ್ರೆ ಯಮ, ಆ ಭಗವಂತನಿಗೊಂದು ಉಪ್ಪಿನಕಾಯಿ ಮಾತ್ರ. ಹೀಗೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಆತ ನಾಶ ಮಾಡ್ತಾನೆ, ತಿಂದು ಹಾಕ್ತಾನೆ. ಆ ಕಠೋಪನಿಷತ್ತಿನ ಶ್ಲೋಕವನ್ನೇ ತಗೊಂಡು ಒಂದು ಶ್ಲೋಕವನ್ನು ಹೆಣೆದಿದ್ದಾರೆ ಪರಾಶರ ಭಟ್ರು. ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಹಿ ಓದನಂ ಭವತಃ ಸದಾ ಪ್ರತದ್ದನಸ್ಯ ವಿಜ್ಞೇಯ ಸರ್ವ ಸಂಹರ್ತೃತ್ವ ಪ್ರದೋ ಮನೋಹೋ. ಹೀಗೆ ಸಂಹಾರವನ್ನು ಮಾಡಲಿಕ್ಕಾಗಿ ನಿಂತಹ ವಿಶಿಷ್ಟವಾದ ರೂಪ ಒಂದು ಅಂತ ಅದರ ಅರ್ಥ. ಸತ್ಯಸಂಧ ಸ್ವಾಮಿಗಳು ಕೂಡ ಸರ್ವ ಹಿಂಸಕ ಅಂತ ಇಷ್ಟೇ ಅರ್ಥವನ್ನೇ ಹೇಳಿದ್ದಾರೆ. ಪ್ರತರ್ಧನಃ ಶತ್ರು ಹಿಂಸಕಃ. ಹೀಗೆ ಪ್ರತರ್ಧನ ಅನ್ನುವ ಶಬ್ದವು ಕೂಡ ನಮ್ಮ ಸಾಧನೆಯಲ್ಲಿ ಬಹಳ ಮಹತ್ವದ ಒಂದು ಶಬ್ದ. ಪ್ರಸಿದ್ಧವಾದ ಅರ್ಥ ನಮ್ಮನ್ನು ಹಿಂಸಿಸುವವನು ಅಂತ ಮಾತ್ರ. ಆದರೆ ಸಂಸಾರದಲ್ಲಿ ಆಗಲಿ ಮುಕ್ತಿಯಲ್ಲಿ ಹೋದಾಗಲಿ ನಮಗೆ ಎಲ್ಲ ರೀತಿಯಾದಂತಹ ಅಭೀಷ್ಟಗಳನ್ನು ಈಡೇರಿಸುವಂಥವನು, ಭಕ್ತರನ್ನು ಕೈ ಬಿಡದವನು, ಅಲಂಕರಿಸ್ತಾನೆ ಅಂತ. ಭಕ್ತರು ಈ ಭೌತಿಕ ದೇಹದಲ್ಲಿದ್ದಾಗ ಕುರೂಪವಾದಂಥ ವ್ಯಕ್ತಿತ್ವ ಇದ್ದವರು. ನಮ್ದೇನು ಸೌಂದರ್ಯ, ನಮ್ದೇನು ರೂಪ, ನಾವು ಹೇಳಿಕೊಂಡು ಹೊಗಳಿಸ್ಕೊಂಡು ಓಡಾಡ್ತಾ ಇದ್ದೇವೆ ಅಷ್ಟೇ. ಆದರೆ ನಮ್ಮನ್ನು ವಾಸ್ತವಿಕವಾಗಿ ಅಲಂಕರಿಸುವುದು ಆ ಜ್ಞಾನಭಕ್ತಿ ವೈರಾಗ್ಯಾದಿಗಳಷ್ಟೇ. ವಾಣ್ಯೇಕ ಸಮಲಂಕರೋತಿ ಪುರುಷಂ ಯಾ ಸಂಸ್ಕೃತ ಧಾರ್ಯತೆ ಅಂತ ಸಂಸ್ಕೃತದ ಒಂದು ಸುಭಾಷಿತ ಹೇಳ್ತದೆ. ಯಾವುದು ಅಲಂಕಾರ ಮನುಷ್ಯನಿಗೆ? ಕೇಯೂರಾಣಿ ನಭೂಷಯಂತಿ ಪುರುಷಂ ಹಾರಾನ ಚಂದ್ರೋಜ್ವಲಾಹ. ಕೇಯೂರುಗಳು, ಹಾರಗಳು ಇದ್ಯಾವುದೂ ಮನುಷ್ಯನಿಗೆ ಅಲಂಕಾರ ಅಲ್ಲ. ವಾಣಿ ಏಕ, ಒಂದು ಶುದ್ಧವಾದಂಥ ಸಂಸ್ಕೃತ ವಾಣಿ, ಸುಸಂಸ್ಕೃತವಾದ ಮಾತನ್ನ ಆತ ಆಡಬಲ್ಲವನಾದರೆ ಅದೇ ಆ ಮನುಷ್ಯನಿಗೊಂದು ಅಲಂಕಾರ ಅಂತ ಹೇಳ್ತಾರೆ. ಸುಸಂಸ್ಕೃತವಾದ ವಾಣಿ ಅಂದ್ರೆ ಕೇವಲ ಸಂಸ್ಕೃತ ಭಾಷೆಯ ಮಾತು ಅಂತ ಇಷ್ಟೇ ಅರ್ಥ ಅಲ್ಲ, ಭಗವಂತನನ್ನು ವರ್ಣಿಸುವಂತಹ ಮಾತು. ಆ ಮಾತೇ ಒಂದು ನಿಜವಾದ ಅಲಂಕಾರ. ಹೀಗೆ ಯಾವುದ್ಯಾವುದೋ ವ್ಯರ್ಥವಾದ ಮಾತುಗಳನ್ನು ಆಡಿ ನಮ್ಮ ಜೀವನವನ್ನು ಕೂಡ ವ್ಯರ್ಥವಾಗಿ ಮಾಡಿಕೊಂಡಿರುವಂತಹ ನಮ್ಮನ್ನ ಆಂತರಿಕವಾಗಿಯೂ ಹೊರಗಡೆಯೂ ಕುರೂಪಿಗಳೇ ಆದಂತಹ ನಮ್ಮನ್ನ ನಾವು ಮಾಡ್ತಿರುವಂತಹ ಎತ್ಕಿಂಚಿತ್ ಸೇವಾ ಅದನ್ನು ಗಮನಿಸಿ ಅದರಿಂದ ನಾವು ಕೇವರು ಅಂತ ಅನಿಸ್ಕೊಂಡಿದ್ದೇವೆ. ಅಂಥ ಕೇವರಾದ ನಮ್ಮನ್ನ, ನಾವು ಕೇವಲರೇ, ಭಗವಂತನು ಕೇವಲನೇ, ನಾವು ಕೇವಲರೇ. ನಾವು ಕೇವಲ ಮನುಷ್ಯರು, ಕ್ಷುಲ್ಲಕ ಮನುಷ್ಯರು. ನಾವು ಆ ದೃಷ್ಟಿಯಿಂದ ನಾವು ಕೇವಲರು. ಭಗವಂತನನ್ನು ಭಜಿಸುವವರಾದ್ರಿಂದ ನಾವು ಕೇವರೂ ಹೌದು. ಅಂಥ ಕೇವರಾದ ನಮ್ಮನ್ನ ಈತ ಅಲಂಕರಿಸ್ತಾನೆ. ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಲೌಕಿಕ ಅಲಂಕಾರಗಳ ಭ್ರಾಂತಿಗಳನ್ನು ಪರಿಹರಿಸಿ ಅಲಭೂಷಣೆ, ಅಲವಾರಣೆ ಅಂತಿದೆ. ಭೌತಿಕವಾದ್ದೆಲ್ಲವನ್ನೂ ತಡೆ ಹಿಡಿತಾನೆ. ಭೌತಿಕವಾದಕ್ಕೆ ಯಾವುದೇ ಬೆಲೆ ಇಲ್ಲ ಅಂತ ನಮಗೆ ತೋರಿಸಿಕೊಡ್ತಾನೆ. ಆ ದೃಷ್ಟಿಯಿಂದ ಈ ಇಹ ಜಗತ್ತಿನಲ್ಲಿಯೂ ಪರಜಗತ್ತಿನಲ್ಲಿಯೂ ಅವನು ಕೇವಲ. ಮತ್ತೆ ವಿಷಯ ಭೋಗದಲ್ಲೇ ಮೈಮರೆತಂತಹ ಜನ ಏನಿದ್ದಾರೆ ಅವರನ್ನ ತಡೀತಾನೆ. ವಿಷಯ ಭೋಗದಲ್ಲಿ ಮೈಮರೆತಷ್ಟು ಕಾಲವೂ ಕೂಡ ನೀವೆಂದೂ ನನ್ನನ್ನು ಬಂದು ತಲುಪುವುದು ಸಾಧ್ಯ ಇಲ್ಲ ಅಂತ ಅವರಿಗೆ ಎಚ್ಚರಿಕೆ ಕೊಡ್ತಾನೆ. ಆ ಕಾರಣಕ್ಕಾಗಿ ಕೂಡ ಆತ ಕೇವಲ. ಪ್ರತರ್ಧನ ಅನ್ನುವ ಅರ್ಥಗಳನ್ನು ಕೂಡ ನಾವು ಕೇವಲ ಅನ್ನೋ ಶಬ್ದಕ್ಕೆ ಸಮಾನವಾಗಿರುವಂತಹ ಪ್ರತರ್ಧನ ಶಬ್ದದ ಅರ್ಥವನ್ನು ಕೂಡ ನೋಡಿದ್ದೇವೆ. ಹೀಗೆ
ನಮ್ಮ ಸಾಧನೆಯಲ್ಲಿ, ನಿತ್ಯಾನುಷ್ಠಾನದಲ್ಲಿ ಎಲ್ಲ ರೀತಿಯಾದಂತಹ ಅನಿಷ್ಟಗಳನ್ನು ಪರಿಹರಿಸುವವನು, ಇಷ್ಟಾರ್ಥಗಳನ್ನು ಕೊಡುವವನು, ನಮ್ಮನ್ನು ಮೇಲೆತ್ತಿ ಹಿಡಿಯುವವನು ಅಂತ ಯಾವ ಶಬ್ದ ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ನಮಗೆ ಕಲಿಸ್ತದೋ ಅಂಥ ಒಂದು ಶಬ್ದದ ವ್ಯಾಖ್ಯಾನವನ್ನು ಈಗ ಪ್ರತರ್ಧನ ಎಂಬ ಶಬ್ದದ ವಿವರದೊಂದಿಗೆ ಮತ್ತು ಅದೇ ಬೃಹತಿ ಮಂತ್ರ ಅಲ್ಲಿಯೂ ಹಾಗೆ ಬಂತು. ಕೃಷ್ಣಯ ಅಂತ ಬಂದಿದೆ. ಆ ವೇದವಾಕ್ಯಗಳು ಮತ್ತೆ ವೇದವಾಕ್ಯಗಳನ್ನು ಪಾರಾಯಣ ಮಾಡಿ ಅದನ್ನು ವ್ಯಾಖ್ಯಾನ ಮಾಡಿ ದ್ರವ್ಯಯಜ್ಞ ಅಥವಾ ಜ್ಞಾನಯಜ್ಞ, ತುಪ್ಪ, ಕಟ್ಟಿಗೆ ಇತ್ಯಾದಿಗಳನ್ನು ಹಾಕಿ ಮಾಡುವಂತಹ ದ್ರವ್ಯಯಜ್ಞ, ವ್ಯಾಖ್ಯಾನಾದಿ ರೂಪವಾದಂತಹ ಜ್ಞಾನ ಎಂದು ಯಜ್ಞವನ್ನು ಮಾಡುವಂತಹ ಜ್ಞಾನಿಗಳು ನಾವು ಅದನ್ನು ಕೇಳ್ತಾ ಕೂತಿದ್ದಾಗ ನಮಗೆ ವಾಸ್ತವಿಕವಾಗಿ ವೇದಗಳನ್ನು ಹೇಳಲಿಕ್ಕೆ ಬರದೇ ಇರಬಹುದು, ಶಾಸ್ತ್ರಗಳನ್ನು ನುಡಿಲಿಕ್ಕೆ ಬರದೇ ಇರಬಹುದು, ಅರ್ಥ ಮಾಡ್ಕೊಳ್ಳಿಕ್ಕೆ ಬರದೇ ಇರಬಹುದು. ಆದರೆ ಅಂಥ ಒಂದು ಸುದೀರ್ಘವಾದ ಯಜ್ಞ ನಡೆದಿದೆ, ಯಾರೋ ದೊಡ್ಡವರು ಮಾಡ್ತಾ ಇದ್ದಾರೆ, ಇಡೀ ಜೀವನವನ್ನೇ ಯಜ್ಞ ಅಂತ ಭಾವಿಸಿ ಯಜ್ಞವನ್ನು ಮುಂದುವರಿಸುವವರಿದ್ದಾರೆ. ನಾವಲ್ಲಿ ಕೇವಲ ಶ್ರೋತೃಗಳಾಗಿದ್ದೇವೆ, ಪ್ರೇಕ್ಷಕರಾಗಿದ್ದೇವೆ. ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇರುವಂಥ ಲೌಕಿಕ ಭಾವನೆಗಳನ್ನು, ಪ್ರಾಪಂಚಿಕ ಆಕಾಂಕ್ಷೆಗಳನ್ನೆಲ್ಲ ಪರಿಹರಿಸಿ ನಮ್ಮ ಮನಸ್ಸಿನಲ್ಲಿ ಸೋಮಂ, ಭಕ್ತಿಪೂರ್ಣವಾದಂಥ ಮನಸ್ಸನ್ನ ಆತ ಪ್ರಚೋದಿಸ್ತಾನೆ. ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವವನ್ನು ಅವರೆಲ್ಲ ಪ್ರಚೋದಿಸ್ತಾರೆ. ಆ ವಾಣಿ ಕೂಡ ಅಲ್ಲೇ ಬಂದಿದೆ. ಆ ವಾಣಿಯೇ ನಮ್ಮನ್ನು ಅಲಂಕರಿಸುವುದು, ಕೃಷ್ಣಿಗಳೇ ನಮ್ಮನ್ನು ಅಲಂಕರಿಸುವುದು ಅನ್ನೋ ಅರ್ಥವನ್ನ ವೇದವಾಕ್ಯವು ಕೂಡ ಹೇಳಿದೆ. ಅದರ ಶ್ರವಣದೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.